ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ 8 ರಿಂದ 9 ಉಳ್ಳಾಗಡ್ಡಿನ ತಗೊಂಡು ಈ ತರ ಉದ್ದಗೆ ಕಟ್ ಮಾಡ್ಕೊಂಡಿನಿ. ಇವನ್ನ ಈಗ ಒಂದು ಪಾತ್ರೆಯಲ್ಲಿ ಹಾಕಬೇಕು, ಎಲ್ಲಾನು ಹಾಕಬೇಕು. ಆಮೇಲೆ ಇದಕ್ಕೆ 1 ಸ್ಪೂನ್ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿ ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಪುಡಿನ ಹಾಕಬೇಕು. ಆಮೇಲೆ 1 ಸ್ಪೂನ್ ಖಾರ ಪುಡಿ ಹಾಕಬೇಕು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಖಾರ ಜಾಸ್ತಿ ಬೇಕಾದರೂ ಹಾಕ್ಬೋದು, ಕಮ್ಮಿ ಬೇಕಾದರೂ ಹಾಕ್ಬೋದು. ಆಮೇಲೆ ಅರ್ಧ ಸ್ಪೂನ್ ಅಜ್ವಾನನ ಹಾಕ್ತಾ ಇದ್ದೀನಿ. ಹಾಕಿ ಈಗ ಎಲ್ಲಾನು ಕಲಿಸ್ಬೇಕು. ಉಪ್ಪು ಖಾರ ಎಲ್ಲ ಕಲಿಯೋ ಥರ ಚೆನ್ನಾಗಿ ಕಲಿಸ್ಬೇಕು. ಇದು ಕಲಸಿದ ಮೇಲೆ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಇಡಬೇಕು. ಅದರಲ್ಲಿ ನೀರು ಬಿಡುತ್ತೆ. ಈಗ 10 ನಿಮಿಷ ಆಯ್ತು. ಈಗ ಚೆನ್ನಾಗಿ ನೀರು ಬಿಟ್ಟಿರುತ್ತೆ. ಇದನ್ನ ಕೈಲಿಂದ ಚೆನ್ನಾಗಿ ಕಲಿಸ್ಬೇಕು. ಈ ತರ ಎಲ್ಲಾನು ಕಲಿಸ್ಬೇಕು. ಆಮೇಲೆ ಹಿಟ್ಟು ಹಾಕಿ ನೋಡಿ ನೋಡಿ ಕಲಿಸ್ಬೇಕು. ನೀರು ಹಾಕಬಾರ್ದು. ಫಸ್ಟ್ ಈ ತರ ಒಂದು ಬಟ್ಲ ಬಜ್ಜಿ ಹಿಟ್ಟನ್ನ ತಗೊಂಡಿನಿ, ಅದನ್ನ ಹಾಕಬೇಕು. ಕಲಸಿದ ಮೇಲೆ ಮತ್ತೆ ಬೇಕನ್ಸಿದ್ರೆ ಮತ್ತೆ ಹಾಕಬೇಕು. ಇದಕ್ಕೆ ನಾನು ನೀರು ಹಾಕ್ತಾ ಇಲ್ಲ, ಹಾಗಾಗಿ ಈ ಉಳ್ಳಾಗಡ್ಡಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈ ತರ ನೋಡಿ ನೋಡಿ ಕಲಿಸ್ಬೇಕು. ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟೇ ಹಾಕಬೇಕು. ಈ ತರ ಎಲ್ಲಾನು ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇವು ಈರುಳ್ಳಿ ಪಕೋಡ ಕ್ರಿಸ್ಪಿಯಾಗಿ ಬರ್ತಾವ. ಹಾಗಾಗಿ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ಹಾಕಿ ಈಗ ಮತ್ತೆ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದಕ್ಕೆ 1 ಸ್ಪೂನ್ ಧನಿಯಾನ ಹಾಕ್ತಾ ಇದ್ದೀನಿ. ಪಕೋಡ ಮಾಡಿದರೆ ಧನಿಯಾ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತಾವ ಉಳ್ಳಾಗಡ್ಡಿ ಪಕೋಡ ಅಥವಾ ಈರುಳ್ಳಿ ಪಕೋಡ. ಈಗ ಇದನ್ನೆಲ್ಲ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಎಣ್ಣೆ ಕಾದಿದೆ. ಇದನ್ನ ಈಗ ಸಣ್ಣ ಸಣ್ಣದಾಗಿ ಈ ಥರ ಹಾಕ್ತಾ ಹೋಗಬೇಕು. ದೊಡ್ಡದಾಗಿ ಹಾಕಿದರೆ ಅದು ಒಳಗೆಲ್ಲ ಹಿಟ್ಟಿರುತ್ತೆ, ಚೆನ್ನಾಗಿ ಅನ್ಸಲ್ಲ, ಮೆತ್ತಗಾಗ್ತಾವ. ಹಾಗಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಹಾಕ್ತಾ ಹೋಗಬೇಕು. ಹಾಗಾದರೆ ಈರುಳ್ಳಿ ಪಕೋಡ ತುಂಬ ಟೇಸ್ಟಿಯಾಗಿ ಇರ್ತಾವ. ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ಇದನ್ನ ಒಂದ್ಸಲ ತಪ್ಪದೇ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇವನ್ನ ಈ ಥರ ತಿರುವಾಕಿ ಕರಿಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಆದರೆ ಆಗ ತುಂಬಾ ಟೇಸ್ಟಿಯಾಗಿ ಇರ್ತವೆ ಪಕೋಡ. ಈ ಮಳೆಗಾಲದಲ್ಲಿ ಪಕೋಡ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಪಕೋಡ. ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ಈಗ ಇನ್ನೊಂದ್ಸಲ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಇದೇ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಹಾಕ್ತಾ ಹೋಗಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಹಾಕಿ ಈ ಥರ ತಿರುವಿ ಹಾಕಬೇಕು. ತಿರುವಿ ಕರಿಯೋದ್ರಿಂದ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಫ್ರೈ ಆಗ್ತವ. ಈರುಳ್ಳಿ ಎಲ್ಲ ಕೆಂಪಗಾಗಬೇಕು. ಆಗ ಈರುಳ್ಳಿ ಪಕೋಡ ತುಂಬಾ ಟೇಸ್ಟಿಯಾಗಿ ಇರ್ತಾವ. ನೋಡಿ ಈ ಥರ ಫುಲ್ಲು ಕೆಂಪಗಾಗಬೇಕು. ಆಗ ಮಾತ್ರ ಈರುಳ್ಳಿ ಪಕೋಡ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.